ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ಇವತ್ತು ನಾನು ನಿಮ್ಗೆ ನಂದು ಈವ್ನಿಂಗ್ ರೊಟೀನ್ ಹೆಂಗಿರ್ತೈತಿ ಮತ್ತು ನಾನು ಈವ್ನಿಂಗೂ ಎಷ್ಟು ಕೆಲಸ ಮಾಡ್ತೀನಿ, ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಅಂತ ತೋರಿಸ್ಬೇಕಂತ ಅಂದ್ಕೊಂಡೀನಿ. ಇದು ನೋಡ್ರಿ, ಇದು ನಮ್ದು ರೂಟ್ರ್ ಮಷೀನ. ಇಲ್ಲೇ ಮನೆ ಮುಂದೆ ಏನು ಸಣ್ಣ ಹೊಲ ಐತಲ್ಲ, ಅಲ್ಲೇ ನಾವು ಕೈಲೇ ಹಿಂಗೆ ರೂಟ್ರ್ ಹೊಡಕ್ಕೆ ಬರ್ತೈತೆ ಅಂತಂದು ತೊಗೊಂಡಿವಿ. ಆಮೇಲೆ ಇವಿಷ್ಟ ಔಡ್ಲ ಬೀಜ ಆಗಿದ್ದು ರೀ, ಅವನು ತಂದು ಇಲ್ಲಿ ಹಾಕಿದ್ವಿ. ಮತ್ತು ಇವಾಗ ಆ ಕಡೆ ಏನು ಗಿಡಗಳು ಭಾಳ ಅದಾವ್ರಿ, ಅದಕ್ಕೆ ನಾವು ನೀರು ಹಾಯ್ಸಕ್ಕಂತ ಹೇಳಿ ಅಲ್ಲಿ ಹಳ್ದಾಗಿಂದ ಮೋಟ್ರ್ ಪಂಪ್ ಹಚ್ಚಿರ್ತೀವಿ. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಇವಾಗ ಅದ್ರದ್ದು ವಯರ್ ಕೊಡಾಕತ್ತೀನಿ ಆ ಕಡೆ ಎಲ್ಲ ಗಿಡಕ್ಕೆ. ಇದು ಸಣ್ಣ ಪೈಪ್ಲೇನ ನೀರು ಹಾಸಿರ್ತೀವಿ ಮೋಟ್ರಲ್ಲೇ. ಇಷ್ಟು ಮನೆ ಮುಂದಿದೆ ಸಣ್ಣ ಹೊಲ ಐತ್ರಿ. ನಮ್ಗೇನು ಬೇಕಲ್ಲ ಅಷ್ಟಷ್ಟು ನಾವು ನಮಗೆ ಎಷ್ಟು ಆಗ್ತೈತಲ್ಲ ಅನುಕೂಲ. ನಾವು ಮುಂಚೆ ಮಾಡಿಲ್ಲ, ಬಟ್ ಈಗೀಗ ಮಾಡಾಕತ್ತೀವಿ. ನಮ್ಗೆ ಹೆಂಗೆ ಇದಾಗ್ತೈತೆ ಅಂತಂದು ಅದ್ರ ಮ್ಯಾಲೆ ಡಿಪೆಂಡ್ಸ್. ನಮ್ಗೆ ಆದಷ್ಟು ನಾವು ಸ್ವಲ್ಪ ಸ್ವಲ್ಪ ಕಾಯಿಪಲ್ಯ ಮಾಡ್ಕೋತೀವಿ. ಹಂಗಂಥೇಳಿ ಫುಲ್ ಕಾಯಿಪಲ್ಯ ಎಲ್ಲ ಅದ ಹೊಲ್ದಾಗ ಬೆಳಿತೀವಂತಲ್ಲ, ಯಾಕಂದ್ರೆ ನಮಗೂ ಅಷ್ಟು ನಾಲೆಜ್ ಇಲ್ಲ. ಆದಷ್ಟು ನಾವು ಮಾಡ್ಕೊಳಕತ್ತೀವಿ, ಟ್ರೈನು ಮಾಡತ್ತೀವಿ. ಹಂಗೆ ಮಾಡ್ಕೊಳಕತ್ತೀವಿ ರೀ. ಇವಾಗ ಇದು ನಮ್ಮ ಮನೆ ಹತ್ತಿರದ ಏನಿದೆಷ್ಟು ಸ್ಪೇಸ್ ಐತಲ್ರಿ, ಇದೆಲ್ಲ ಕ್ಲೀನ್ ಮಾಡ್ಕೊಂಡೆ ಅದನ್ನ ತೋರ್ಸಾಕತ್ತೀನಿ ನಿಮ್ಗೆ. ಇದು ಟ್ಯಾಕ್ಟ್ರ್ ನಮ್ದು ಇದೆ. ಇದೆಲ್ಲ ಫುಲ್ ಕ್ಲೀನಿಂಗ್ ಮಾಡ್ಕೊಂಡ್ವಿ. ಯಾಕಂದ್ರೆ ಅಲ್ಲೆಲ್ಲ ಇದು ಕನಕಿ ಅಂತಾರಲ್ರಿ, ವನದ ಗೊಂಜಾಳದ ಅದೆಲ್ಲ ಬಿದ್ದುಬಿಟ್ಟಿತ್ತು. ಹೀಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಮತ್ತು ಇವೆಲ್ಲ ಗಿಡಗಳು ಅದಾವು, ಇವಿಷ್ಟು ಹಚ್ಕೊಂಡಿವಿ. ಇವು ಸ್ವಲ್ಪ ಸ್ವಲ್ಪ ಇವಾಗ ಚಿಗುರು ಬಿಡಾಕತ್ತಾವು. ನೋಡಾತಿರ್ಬೋದು ನೀವು, ಲೈಟಾಗಿ ಸ್ವಲ್ಪ ಸ್ವಲ್ಪ ಚಿಗುರು ಬಿಡಾಕತ್ತಾವು. ಇವನ್ನೆಲ್ಲನೂ ಗಿಡ ಈ ಥರ ನೀಟ್ ಇಟ್ಕೊಂಡ್ಬಿಟ್ರೆ ಮನೆ ಹತ್ತಿರ ನಮಗೂ ಕ್ಲೀನ್ ಇರ್ತೈತಿ. ಮತ್ತು ಏನಾರ ಕಸ ಕಡ್ಡಿ ಇದ್ದು ಅಂದ್ರೆ ಅವನೇನು ಮಾಡಿಬಿಡ್ತೀವಿ, ಅಲ್ಲೇ ಸುಟ್ಟಿರ್ತೀವಿ ಒಂದು ಕಡೆ ಕೂಡಾಕಿ. ಯಾಕಂದ್ರೆ ಎಲ್ಲ ಫುಲ್ ಚಲಾಪಿಲಿ ಆಗ್ತೈತೆ ಅಂತ ಅನ್ನೋ ಕಾರಣಕ್ಕೆ. ಇವಾಗ ಇದೆಲ್ಲ ಬಿದ್ದಿತ್ತು ನೋಡ್ರಿ ಕಸ, ಕ್ಲೀನ್ ಮಾಡ್ಕೊಂಡಿವಿ. ಇವಾಗ ಇಲ್ಲಿ ಗಿಡಕ್ಕೆ ನೀರು ಬಿಡಾಕತ್ತಾರ್ರಿ. ಅಲ್ಲೇ ಮನೆ ಹತ್ರನ ಏನು ಹಳ್ಳ ಐತೆ ಅಂತಂದೆಲ್ಲ ತೋರಿಸ್ತೀನಿ ಅದನ್ನು ನಿಮ್ಗೆ. ಹೀಗೆಲ್ಲ ಥರ ಈಗ ಮುಂದೇನು ಗಿಡಗಳು ಅದಾವಲ್ರಿ, ಇದು ತೆಂಗಿನ ಮರ. ಮತ್ತು ಇಲ್ಲೇ ಒಂದೆರಡು ಔಡ್ಲ ಬೀಜ ಹೋಗ್ಯಾನ, ಅವು ಅಷ್ಟು ಔಡ್ಲ ಗಿಡ ಆಗ್ಯಾವ್ರಿ. ಒಂದು ಏನೋ ಅಂತಾರಲ್ಲ, ಭೂಮಿ ತಾಯಿಗೆ ನಾವು ಒಂದು ಬೀಜ ಕೊಟ್ಟರೆ ಆಕಿ ನಮಗೆ ಖುಷಿಲೇ ಎಷ್ಟು ಒಂದು ಫುಲ್ ಬುಟ್ಟಿ ತುಂಬ ನಮ್ಗೆ ಅಷ್ಟು ಆಗುವಷ್ಟು ಔಡ್ಲ ಬೀಜ ಆಗ್ಯಾವ. ಹಂಗೆ ಅದನ್ನು ನಮಗೇನು ಋಣ ಭೂಮಿದ ತೀರ್ಸೋಕ್ಕಾಗಂಗಿಲ್ಲ ಅಂತ ನನ್ನ ಅನಿಸಿಕೆ. ಇವಾಗ ನಾನು ಈವ್ನಿಂಗಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಇದನ್ನು ನಾನು ಅವ್ರೆಕಾಳು ಮಿಕ್ಸ್ಚರ್ ಮಾಡಾಕತ್ತೀನಿ ರೀ. ಇವು ಅವ್ರೆಕಾಳು ಹೊಲದಾಗಿನೂ ಅದಾವ್ರಿ. ಇವು ಊರಿಂದ ಅಕ್ಕ ಬಂದಿದ್ಲು, ತೊಗೊಂಡು ಬಂದಿದ್ಲು. ಹೀಗಾಗಿ ಅವನ್ನ ಅವ್ರೆಕಾಳು ನಾನು ಇವಾಗ ಸೋಸ್ಕೊಂಡು ಸೈಡ್ ಎತ್ತಿಟ್ಕೋತೀನಿ ರೀ. ಇವಾಗ ಈವ್ನಿಂಗ್ ಏನೇನೈತಲ್ರಿ, ಫಸ್ಟ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡೀನಿ, ಕಸ ಅದೆಲ್ಲ ಹೊಡೆದೀನಿ. ಇವಾಗ ನಾನು ದೇವ್ರ ಮನೆಯಾಗ ದೀಪ ಹಚ್ಕೊಂಡು ನೆಕ್ಸ್ಟ್ ನಾನು ಏನು ಮಾಡ್ಕೋತೀನಂದ್ರೆ ಸ್ನ್ಯಾಕ್ಸಿಗೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಅಗರಬತ್ತಿನೂ ಬೆಳಗಿ ಇವಾಗ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಾನು ಕಿಚನಿಗೆ ಹೊಂಟೀನಿ ರೀ. ಇವಾಗ ಈವ್ನಿಂಗೂ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಅದೆಲ್ಲ ಮುಗಿಸ್ಕೊಂಡು ದೇವ್ರ ದೀಪನ ಹಚ್ಕೊಂಡು ನೆಕ್ಸ್ಟ್ ಸ್ನ್ಯಾಕ್ಸ್ ಮಾಡೋಕ್ಕಂತ ಕಿಚನಿಗೆ ಹೋದೆ. ಅಲ್ಲೇ ಏನೇನು ಐಟಮ್ಸ್ ಬೇಕಲ್ರಿ ಅವನ್ನೆಲ್ಲ ತೆಗೆದು ಸೈಡಿಗೆ ಎತ್ತಿಟ್ಕೊಳಕತ್ತೀನಿ. ಅಂದ್ರೆ ಒಂದೊಂದು ನಾನು ಜಾಸ್ತಿ ಮರಿತೀನಿ ರೀ. ಹೀಗಾಗಿ ಮುಂಚೆಗೆ ಎತ್ತಿಟ್ಕೊಂಡ್ಬಿಟ್ನಂದ್ರೆ ನಾನು ಮರಿ ಚಾನ್ಸಸ್ ಭಾಳ ಇರ್ತೈತೆ ಅಂತಂದು ಎತ್ತಿಟ್ಕೊಳಕತ್ತೀನಿ ಎಲ್ಲನೂ. ಇವನ್ನ ಅವ್ರೆಕಾಯಿ ಸೋಸ್ಕೊಂಡಿವ್ರಿ. ಈ ಥರ ಅವ್ರೆಕಾಯಿ ಇಷ್ಟದಾವ್ರಿ. ನೋಡಿದ್ರೆ ಸಿಪ್ಪಿ ನೋಡಾತಿರ್ಬೋದು ನೀವು, ಒಂದು ಬುಟ್ಟಿನ ಅದಾವು. ಕಾಳು ನೋಡಿದ್ರೆ ಕಡಿಮೆ, ಸಿಪ್ಪಿ ನೋಡಿದ್ರೆ ಜಾಸ್ತಿ ಬರ್ತಾವೆ. ಮತ್ತು ಒಂದೊಂದು ಹುಳುಕೂ ಇರ್ತಾವ್ರಿ. ನೋಡಿ ಸ್ವಲ್ಪ ಕ್ಲೀನಾಗಿ ಸೋಸ್ಕೋಬೇಕಾಕೈತಿ. ಊರಿಂದ ತೊಗೊಂಬಂದಿದ್ಲು ಅಕ್ಕ. ಅವ ಏನದಾವಂದ್ರೆ ಜವಾರಿ ಅವ್ರೆಕಾಯಿ ಅದಾವ್ರಿ. ಹೀಗಾಗಿ ಸ್ವಲ್ಪ ಮತ್ತು ಸ್ಮೆಲ್ಲೂ ಭಾಳ ಚಂದಿದ್ದು. ಇವಾಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ ರೀ ಒಂದು ಕಡೆ. ಇವಾಗ ಅದಕ್ಕೆ ಬಸಾಕಂತ ಹೇಳಿ ಇದೇನು ಸಾನ್ಗೆ ಇತ್ತಲ್ರಿ, ಅದನ್ನೂ ಒಂದು ಬುಟ್ಟಿ ಕೆಳಗೆ ಇಟ್ಕೊಂಡು ಅದ್ರ ಮ್ಯಾಗ ಸಾನ್ಗೆ ಇಟ್ಕೊಂಡೀನಿ. ಯಾಕಂದ್ರೆ ಎಣ್ಣೆ ಎಷ್ಟಿದ್ರೂ ಬಸದು ಹೋಗ್ತೈತೆ ಅಂತಂದು
ಮತ್ತು ಸ್ವಲ್ಪ ಜಾಸ್ತಿ ಮಾಡ್ಕೊಳಕತ್ತಿರ್ತೀವ್ರಲ್ಲ, ಹೀಗಾಗಿ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೋಬಾರ್ದ್ರಿ. ಯಾಕಂದ್ರೆ ಅವಲಕ್ಕಿದ ಸ್ವಲ್ಪ ಇದನ್ನು ಬಿಡ್ತಂದ್ರೆ ಏನಾಕೈತಿ, ಎಲ್ಲ ಎಣ್ಣೆನ ಕಲರ್ ಚೇಂಜ್ ಆಕತಿ. ಅದಕ್ಕೆ ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಂಡೇನಿ. ಅವಲಕ್ಕಿ ಮೊದಲಿಗೆ ನಾನು ಸಾನ್ಗಿ ಹಾಕಿ ಇಟ್ಕೊಂಡಿದ್ದೆ. ಅದು ಸಾನ್ಗಿಲೆ ಸಾರಿಸಿದ್ರೆ ಅದ್ರದ್ದು ಪೌಡ್ರೆಲ್ಲ ಹೋಕ್ಕೈತಿ. ಆಮೇಲೆ ಅವ್ರೆಕಾಳು ಮತ್ತು ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ರೀ. ಮತ್ತು ಕರಿಬೇವು, ಇದಕ್ಕೆ ಎಣ್ಣೆ, ಉಪ್ಪು, ಖಾರ, ಜೀರಿಗೆ ಏನೇನು ಐಟಮ್ಸ್ ಬೇಕಲ್ಲ, ಇಂಗು, ಇವನ್ನೆಲ್ಲ ತೆಗ್ದು ಒಂದು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಸ್ವಲ್ಪ ಅವಲಕ್ಕಿ ಹಾಕಿ ಈ ಥರ ಕರೆದ ಎಣ್ಣೆ ಎಲ್ಲ ಬಸದ ತೆಗಿಯಾಕತ್ತೀನಿ. ತೆಗೆದ ಆ ಸಾನ್ಗಿಗೆ ಹಾಕ್ಕೊಂಬಿಟ್ರೆ ಎಣ್ಣೆ ಮತ್ತು ಜಾಸ್ತಿ ಅದ್ರೊಳಗೆ ಉಳ್ದಿರ್ತೈತೆ ರೀ ಅದು. ಹೀಗಾಗಿ ಆ ಎಣ್ಣೆ ಎಲ್ಲ ಬಸದು ಹೋಗ್ತೈತೆ ಅಂತಂದು ಅದ್ರಾಗ ಹಾಕಿಬಿಟ್ರೆ ಅದೆಲ್ಲ ಬಸಿತೈತಿ ಅಂತಂದು ಅದ್ರಾಗ ತಕ್ಕೊಳಕತ್ತೀನಿ. ಇವಾಗ ಅವ್ರೆಕಾಳನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಯಾಕಂದ್ರೆ ಅವ್ರೆಕಾಳು ಸರಿಯಾಗಿ ಫ್ರೈ ಒಳಗಡೆ ಆಗಲಿಲ್ಲ ಅಂದ್ರೆ ಅದೇನಾಗ್ತೈತಿ, ಅವಲಕ್ಕಿ ಆಮೇಲೆ ಎಲ್ಲ ಏನು ನಾವು ಮಾಡ್ಕೊಂಡಿರ್ತೀವಲ್ಲ ಮಿಕ್ಸ್ಚರ್ ಮೆತ್ತಗಾಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಅವಲಕ್ಕಿನ ನೀಟಾಗಿ ಫ್ರೈ ಮಾಡ್ಕೋಬೇಕಾಕೈತೆ ರೀ. ಅದಕ್ಕೆ ನಾನು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳಕತ್ತೀನಿ. ಅದ್ರದ್ದೆಲ್ಲ ಗುಳ್ಳಿ ಅದೇನು ಬರತೈತ್ರಲ್ಲ ಬಬಲ್ಸ್, ಅದೆಲ್ಲ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಳಗಡೆ ಎಲ್ಲ ಫ್ರೈ ಆಗಬೇಕು ಅಲ್ಲಿ ತನಕನೂ ಬಿಟ್ಕೊಂಡು ಈ ಥರ ಎಣ್ಣೆ ಬಸದು ಮತ್ತು ತಕ್ಕೋಬೇಕಾಕೈತಿ. ಒಂದೊಂದು ಎಳೆವಿದ್ದೂರ್ಲೆ ಅವ ಎಣ್ಣೆ ಹಾಕಿದ ತಕ್ಷಣ ಸಿಡ್ಯಾಕೆ ಸ್ಟಾರ್ಟ್ ಆದವು. ಅವನ್ನ ಮೊದ್ಲಿಗೆ ತೆಗೆದು ಅದ್ರ ಹಾಕ್ಕೊಂಡ್ರೆ ಕ್ರಿಸ್ಪಿ ಇರ್ತಾವೆ, ಸಣ್ಣನೂ ಇರ್ತಾವೆ ಮತ್ತು ಹೊತ್ತತಾವು. ಇವಾಗ ಇವೇನು ತಳ್ದಾಗ ಅದಾವ್ರಲ್ಲ ಇವನ್ನೆಲ್ಲ ಎಣ್ಣೆ ಬಸದ ನೀಟಾಗಿ ತಕ್ಕೊಳಕತ್ತೀನಿ. ಅವ್ರೆಕಾಳು ಮತ್ತು ಅವಲಕ್ಕಿ ಆದ್ಮೇಲೆ ನಾನು ಇವಾಗ ಶೇಂಗಾ ಹಾಕ್ಕೊಳಕತ್ತೀನಿ ರೀ. ಶೇಂಗಾನೂ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಯಾವುದೇ ಇದ್ರಾಗ ಐಟಮ್ಸ್ ಮಾಡುವ ಮುಂದೆ ಎಣ್ಣೆ ಒಳಗೆ ಇವು ಐಟಮ್ಸ ಮುಳುಗಬೇಕು. ಅಷ್ಟು ಲೆವೆಲ್ಗಾದರೂ ಎಣ್ಣೆ ಹಾಕ್ಕೋಬೇಕು. ಕಡಿಮೆ ಹಾಕ್ಕೋತೀವಂತ ತೀರಾ ಕಡಿಮೆ ಹಾಕ್ಕೊಂಬಿಟ್ರೆ ಇವು ಹತ್ತೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ನೋಡ್ಕೊಂಡು ಅವು ಏನೇನು ಐಟಮ್ಸ್ ಅದಾರ ಮುಳುಗುವಷ್ಟಾದರೂ ಎಣ್ಣೆ ಹಾಕ್ಕೋಬೇಕ್ರಿ. ಅವಲಕ್ಕಿ ಏನಾಕ್ಕವು ಫ್ರೈ ಮಾಡಿದ ತಕ್ಷಣ ಹಿಂಗೆ ಮ್ಯಾಲೆ ಬಂದುಬಿಡ್ತಾವೆ. ಅವಕ್ಕೆ ನಡಿತೈತೆ ರೀ ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಇದ್ದರೂ. ಇವು ಅವ್ರೆಕಾಳು, ಶೇಂಗಾ, ಪುಟಾಣಿ ಇದಕ್ಕೆಲ್ಲ ಏನಾಗ್ತೈತೆ ರೀ, ಎಣ್ಣೆ ಜಾಸ್ತಿ ಬೇಕಾಗ್ತೈತೆ ಒಂಚೂರಾದರೂ. ಹಂಗಂತೇಳಿ ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆ ಹೊಲಸಾದ್ರೆ ಯೂಸ್ ಮಾಡೋಕ್ಕೆ ಬರೋದಿಲ್ಲ ರೀ. ಅದಕ್ಕೆ ನೋಡ್ಕೊಂಡು ಎಣ್ಣೆ ಹಾಕ್ಕೋರಿ. ಇವಾಗ ನಾನು ಶೇಂಗಾನೂ ಕರೆದು ಅದ್ರದ್ದು ಎಣ್ಣೆ ಬಸದ ಸಾನ್ಗಿಗೆ ಹಾಕ್ಕೊಂಡೀನಿ. ನೀಟಾಗಿ ಮಾಡ್ಕೋತ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕು. ಅದ್ರದ್ದು ಟೇಸ್ಟ್ ಮಾತ್ರ ಮಸ್ತ್ ಆಕತ್ರಿ ಇದು ಅವ್ರೆಕಾಳು ಮಿಕ್ಸ್ಚರ. ನನಗಂತೂ ಸೀಸನ್ ಮುಗಿಯೋ ತನಕ ಅವ್ರೆಕಾಳು ಮತ್ತು ಸಿಪ್ಪಿದ ಅವ್ರೆಕಾಯಿ ಪಲ್ಯ, ವಟಾಣಿ, ಗಜ್ಜರಿ ಇದನ್ನೆಲ್ಲ ನಾನು ತಿನ್ಕೊತನೇ ಇರ್ತೀನಿ. ನನಗಂತೂ ಏನು ಬೇಜಾರಾಗಂಗಿಲ್ಲ. ಬಟ್ ನಮ್ಮ ಮನ್ಯಾಗ ಬೇಜಾರು ಮಾಡ್ಕೋತಾರೆ ಇದನ್ನು ತಿನ್ನೋಕೆ. ಇದನ್ನಲ್ಲ ಡೈಲಿ ಅವ್ರೆಕಾಳು ಗಜ್ಜರಿ ಹಾಕಿ ಅಡ್ಗೆ ಮಾಡಿ ಇಟ್ಬಿಟ್ರೆ ಅವ್ರು ಏನಂತಾರೆ, ದಿನ ನೀ ಇದನ್ನ ಮಾಡತ್ತಿ ಅಂತ. ಬಟ್ ಇದು ಸಿಗೋದು ಈ ಸೀಸನ್ದಾಗ ಅಂದ್ರೆ ಚಳಿಗಾಲದಾಗ ಅಷ್ಟೇ ಸಿಗ್ತೈತಿ. ಹೀಗಾಗಿ ನನ್ಗೆ ಏನು ತಿನ್ನೋಕೆ ಬೇಜಾರಿಲ್ಲ. ಎಲ್ಲ ನಾನು ಅಡ್ಗೆಗೆ ಜಾಸ್ತಿ ಹೆಸರಿಡೋದು ಕಡಿಮೆ. ನಂಗೇನು ಇರ್ತೈತಲ್ಲ ಅದು ಇದ್ದಿದ್ದನ್ನು ತಿಂದು ಖುಷಿ ಪಡ್ತೀನಿ. ಬಟ್ ನಮ್ಮಂಗೆ ಎಲ್ಲರೂ ಇರೋಕ್ಕಾಗೋದಿಲ್ಲ. ಅವ್ರು ಇರಲಿ ಅಂತೂ ನಾನು ಹೇಳತ್ತಿಲ್ಲ. ಅವ್ರು ಲೈಕ್ ಮಾಡೋಂಗಿಲ್ಲ ಅಂತಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೇಕಂತ ಅನ್ನಿಸ್ತೈತಿ. ಬಟ್ ಈ ಸೀಸನ್ದಾಗ ಸಿಗುವವ ಜಾಸ್ತಿ. ಅದನ್ನು ತಿಂದ್ರೆ ಏನಾಗ್ತೈತೆ ರೀ, ಹೆಲ್ತಿಗೂ ಚಲೋ ಅಂತ ನನ್ನ ಅನಿಸಿಕೆ. ಇವಾಗ ಎಣ್ಣೆ ಒಳಗೆ ಅದೆಲ್ಲ ಪುಟಾಣಿ, ಶೇಂಗಾ ಆಮೇಲೆ ಅವ್ರೆಕಾಳು ಎಲ್ಲ ಫ್ರೈ ಮಾಡ್ಕೊಂಡ್ಮ್ಯಾಗ ರೀ ಅದು ಎಣ್ಣೆ ಭಾಳ ಇತ್ತು. ಹೀಗಾಗಿ ಅದನ್ನು ಒಂದು ಬೌಲಿಗೆ ತಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜಜ್ಜಿಟ್ಟಿದ್ದು ಬೆಳ್ಳುಳ್ಳಿ ಮತ್ತು ಕರಿಬೇವು, ಇಂಗು, ಜೀರಿಗೆ, ಸಾಸಿವೆ ಬೇಕಾದರೂ ಹಾಕ್ಕೋರಿ. ನಾನು ಸಾಸಿವೆ ಹಾಕ್ಕೊಂಡಿಲ್ಲ. ಅದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಗತೆನ ಮಾಡ್ಕೋಬೇಕ್ರಿ. ಯಾಕಂದ್ರೆ ಇದ್ರಾಗ ಎಣ್ಣೆ ಅಂಶ ಜಾಸ್ತಿ ಇರ್ತೈತಿ. ಅದಕ್ಕೆ ನಾನು ಡ್ರೈ ರೋಸ್ಟ್ ಗತೆ ಮಾಡ್ಕೊಂಡಿದ್ದೆ. ಅದು ಕ್ರಿಸ್ಪಿ ಆಗಿತ್ತು ಮತ್ತು ಫ್ರೈನೂ ಆಗಿದ್ದು ರೀ ಅವೆಲ್ಲ ಬೆಳ್ಳುಳ್ಳಿ ಮತ್ತು ಕರಿಬೇವು ಅದೆಲ್ಲ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡಿರ್ಬೋದು ನೀವು ಎಣ್ಣೆ ಎಷ್ಟು ತಳದಾಗ ಬುಟ್ಟಿ ಒಳಗೆ ಕೂತಿತ್ತಂತ. ಇವಾಗ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು
ಇದು ಏನು ನಾನು ಒಗ್ಗರ್ಣೆ ರೆಡಿ ಮಾಡಿದ್ನಲ್ರಿ ಅದ್ರಾಗ ಹಾಕಿ ಈಗ ಬಿಸಿ ಇದ್ದಾಗನ ಉಪ್ಪು ಖಾರ ಹಾಕೊಂಬಿಡಬೇಕು. ಅಂದ್ರೆ ಮಿಕ್ಸ್ ಆಕಾವು ನೀಟಾಗಿ, ಖಾರ ಉಪ್ಪೆಲ್ಲ ಮಿಕ್ಸ್ ಆಕೈತಿ. ಅದಕ್ಕೆ ನೀಟಾಗಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಇವಾಗ ಈ ಥರ ಎಲ್ಲ ಮಿಕ್ಸ್ ಆಗುವಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು 2-3 ನಿಮಿಷ. ಯಾಕಂದ್ರೆ ಖಾರ ಉಪ್ಪು ಎಲ್ಲ ಮ್ಯಾಲೆ ಹಾಕಿರ್ತೀವಲ್ರಿ, ಹೀಗಾಗಿ ನೋಡತ್ತಿರ್ಬೋದು ನೀವು ಕಲರ್ ಎಷ್ಟು ಚಂದ ಕಾಣಕತ್ತೈತಂತ. ಮತ್ತು ನೋಡಕ್ಕೂ ಮಸ್ತ್ ಆಗಿದ್ದು ರೀ ಇವ, ಮತ್ತು ಟೇಸ್ಟೂ ಚಲೋ ಆಗಿದ್ದು. ಇದನ್ನು ಯಾವಾಗಲಾದರೂ ಒಮ್ಮೆ ನಮಗೆ ನೆನಪಾದಾಗ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು ರೀ. ಟೇಸ್ಟ್ ಮಾತ್ರ ಚಲೋ ಆಗಿದ್ದು. ಈ ಥರ ಎಲ್ಲನೂ ಹಿಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡ್ಕೊಂಡು ಇದು ಕೂಲ್ ಆಗುವವರೆಗೂ ಬಿಡ್ಬೇಕ್ರಿ. ಆಗಿಂದಾಗ ಹಿಂಗೆ ಮಿಕ್ಸ್ ಮಾಡಿ ಬಿಸಿ ಇದ್ದಾಗ ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ಮೆತ್ತಗಾಕೈತಿ. ಅದ್ರ ಸಲುವಾಗಿ ಮೆತ್ತಗಾಗ್ಬಿಡ್ತಾವೆ ಎಲ್ಲ. ಅದಕ್ಕೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ಈಗ ಸರ್ವ್ ಮಾಡತ್ತೇನೆ ರೀ. ಮನ್ಯಾಗ ತಿಂತಾರಂತ ಸ್ವಲ್ಪ ಬಿಸಿ ಇದ್ದು ಟೇಸ್ಟು ಚಲೋ ಆಕ್ಕಾವಂತಂದ. ಮತ್ತು ಅವೇನದಲ್ರಿ ಅವನ್ನ ಉಳ್ದಿದ್ದನ್ನು ಆರಾಕ ಇಟ್ಕೋತೀನಿ. ಯಾಕಂದ್ರೆ ಅದು ಆರಿದ ಮ್ಯಾಗ ಹಿಂಗೆ ಬಾಕ್ಸಿಗೆ ಹಾಕ್ಕೊಂಡು ತೆಗೆದಿಟ್ಬಿಟ್ರೆ ನಮಗೆ ಬೇಕಾದ ಹಾಕ್ಕೊಂಡು ತಿನ್ಬೋದು ರೀ. ಇವತ್ತಿಂದ ನನ್ನ ದಿನ ಹೆಂಗಿತ್ತು, ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.